ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದೇನೆ. ಇವತ್ತು ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿರುವಂಥದ್ದು ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ನ ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ಗಳ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಆಕ್ಟಿನ್ ಮತ್ತು ಮಯೋಸಿನ್ ಫಿಲಮೆಂಟ್ಸ್ಗಳ ಕಾಂಪೋನೆಂಟ್ಸ್ಗಳು ಯಾವ್ದು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈ ಟಾಪಿಕ್ ಅನ್ನ ಕಲಿತ ನಂತರ ನಮಗೆ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಅಂತದ್ದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ವಿಡಿಯೋ ಸೆಷನ್ ಅಲ್ಲಿ ನಾವು ಆಕ್ಟಿನ್ ಫಿಲಮೆಂಟ್ಸ್ ಮತ್ತೆ ಮಯೋಸಿನ್ ಫಿಲಮೆಂಟ್ಸ್ಗಳ ಕಾಂಪೋನೆಂಟ್ಸ್ಗಳು ಯಾವ್ದು ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ವಿಡಿಯೋ ಸೆಷನ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲೂ ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳ ಆಕ್ಸೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಆ ಸ್ಲೈಡ್ಸ್ಗಳು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರೋಂಥದ್ದು ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ಗಳ ಬಗ್ಗೆ. ಓಕೆನಾ? ಸೊ ಆಕ್ಟಿನ್ ಫಿಲಮೆಂಟ್ಸ್ಗಳು, ಮಯೋಸಿನ್ ಫಿಲಮೆಂಟ್ಸ್ಗಳಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ಗಳು ಬರುತ್ತೆ ಅಂತ ನೋಡೋಣ. ಜೊತೆಗೆ ನಮಗೆ ಮೋಟರ್ ಯೂನಿಟ್ ಮತ್ತು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಬಗ್ಗೆ ಇರುವಂಥ ಕಾನ್ಸೆಪ್ಟ್ಸ್ಗಳನ್ನ ಇವತ್ತಿನ ವಿಡಿಯೋ ಸೆಷನ್ ನಾವು ಕವರ್ ಮಾಡೋಣ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ಗಳಲ್ಲಿ ಥಿನ್ ಫಿಲಮೆಂಟ್ಸ್ಗಳಾದಂಥ ಆಕ್ಟಿನ್ ಫಿಲಮೆಂಟ್ಸ್ಗಳಿಂದ ನಾವು ಸ್ಟಾರ್ಟ್ ಮಾಡೋಣ. ಥಿನ್ ಫಿಲಮೆಂಟ್ಸ್ ಆದಂಥ ಆಕ್ಟಿನ್ ಫಿಲಮೆಂಟ್ಸ್ಗಳು ಇದೊಂದು ಪಾಲಿಮರೈಸ್ಡ್ ಪ್ರೋಟೀನ್ ಆಗಿರುತ್ತೆ. ಓಕೆ, ಪಾಲಿಮರೈಸ್ಡ್ ಪ್ರೋಟೀನ್ ಆಗಿರುತ್ತೆ. ಈಚ್ ಆಕ್ಟಿನ್ ಫಿಲಮೆಂಟ್ ಅನ್ನುವಂಥದ್ದು ಇದರಲ್ಲಿ 3 ಟೈಪ್ ಆಫ್ ಮೋನೋಮರ್ಸ್ ಇರುತ್ತೆ, 3 ಟೈಪ್ ಆಫ್ ಮೋನೋಮರ್ಸ್ಗಳಿರುತ್ತೆ. ಎಫ್ ಆಕ್ಟಿನ್ಸ್ಗಳು, ಟ್ರೋಪೋಮಯೋಸಿನ್ಸ್, ಟ್ರೋಪೋನಿನ್ಸ್ ಅಂತ ಹೇಳ್ಕೊಂಡು, ಎಫ್ ಆಕ್ಟಿನ್ಸ್, ಟ್ರೋಪೋಮಯೋಸಿನ್ಸ್, ಟ್ರೋಪೋನಿನ್ಸ್ಗಳು ಅಂತ ಹೇಳ್ಕೊಂಡು. ಓಕೆನಾ? ಸೊ ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋಣ. ಎಫ್ ಆಕ್ಟಿನ್ಸ್ಗಳಿಂದ ಸ್ಟಾರ್ಟ್ ಮಾಡೋಣ. ಈಚ್ ಆಕ್ಟಿನ್ ಫಿಲಮೆಂಟ್ ಅನ್ನುವಂಥದ್ದು ಇಸ್ ಮೇಡಪ್ ಆಫ್ 2 ಫಿಲಮೆಂಟಸ್ ಆಕ್ಟಿನ್ಸ್ಗಳಿಂದ ಮೇಡಪ್ ಆಗಿರುತ್ತೆ. ಓಕೆ, ಅದು ಹೆಲಿಕಲಿ ಬೌಂಡ್ ಟು ಈಚ್ ಅದರ್. ಓಕೆನಾ? ಸೊ ಇಲ್ಲಿ ನಮಗೆ ಹೆಲಿಕಲಿ ಬೌಂಡ್ ಟು ಈಚ್ ಅದರ್ ಆಗಿ ಎಫ್ ಆಕ್ಟಿನ್ ಫಿಲಮೆಂಟ್ಸ್ಗಳನ್ನ ನಾವು ನೋಡಬಹುದು. ಓಕೆನಾ? ಸೊ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ನಮಗೆ ಗ್ಲೋಬ್ಯೂಲ್ಸ್ಗಳು ಕಾಣ್ತಾ ಇದೆಯಲ್ವಾ? ಸೊ ಆ ರೀತಿ ಹೆಲಿಕಲಿ ಬೌಂಡ್ ಆಗಿರುವಂತಹ ಆಕ್ಟಿನ್ ಫಿಲಮೆಂಟ್ಸ್ಗಳಾಗಿರುತ್ತೆ ಎಫ್ ಆಕ್ಟಿನ್ ಫಿಲಮೆಂಟ್ಸ್ಗಳು. ಓಕೆ, ದೆನ್ ನಮಗೆ ಈಚ್ ಎಫ್ ಆಕ್ಟಿನ್ ಇಸ್ ಅ ಪಾಲಿಮರ್ ಆಫ್ ಮೋನೋಮರಿಕ್ ಆದಂಥ ಗ್ಲೋಬ್ಯುಲರ್ ಆಕ್ಟಿನ್ಸ್ಗಳಿಂದ. ಓಕೆ, ಎಫ್ ಆಕ್ಟಿನ್ಸ್ ಅಲ್ಲಿ ಮೋನೋಮರಿಕ್ ಇದಾಗಿ ನಮಗೆ ಗ್ಲೋಬ್ಯುಲರ್ ಆಕ್ಟಿನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ, ಜಿ ಆಕ್ಟಿನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆ, ದೆನ್ ಎಫ್ ಆಕ್ಟಿನ್ಸ್ಗಳಲ್ಲಿ ಮಯೋಸಿನ್ ಜೊತೆಗೆ ಬೈಂಡ್ ಆಗಲಿಕ್ಕೆ ಮಯೋಸಿನ್ ಬೈಂಡಿಂಗ್ ಸೈಟ್ಸ್ಗಳಿರುತ್ತೆ. ಮಯೋಸಿನ್ ಬೈಂಡಿಂಗ್ ಸೈಟ್ಸ್ ಟು ವಿಚ್ ಮಯೋಸಿನ್ ನ ಹೆಡ್ ಅನ್ನುವಂಥದ್ದು ಅಟ್ಯಾಚ್ ಆಗುತ್ತೆ. ಮಯೋಸಿನ್ ಫಿಲಮೆಂಟ್ ನ ಹೆಡ್ ಆಕ್ಟಿನ್ ಫಿಲಮೆಂಟ್ ನ ಜೊತೆಗೆ ಅಟ್ಯಾಚ್ ಆಗಿಬಿಟ್ಟು ಕ್ರಾಸ್ ಬ್ರಿಡ್ಜಸ್ಗಳು ಫಾರ್ಮೇಷನ್ಸ್ ಆಗುತ್ತೆ. ಕ್ರಾಸ್ ಬ್ರಿಡ್ಜಸ್ ಆಗುತ್ತೆ ಡ್ಯೂರಿಂಗ್ ಮಸಲ್ ಕಾಂಟ್ರಾಕ್ಷನ್ ನ ಸಮಯದಲ್ಲಿ. ಓಕೆ, ಸೊ ಲೆಟ್ಸ್ ಸೇ ಆಕ್ಟಿನ್ ಫಿಲಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಮಯೋಸಿನ್ ಫಿಲಮೆಂಟ್ ನ ಹೆಡ್ ಅನ್ನುವಂಥದ್ದು ಅಟ್ಯಾಚ್ ಆಗ್ಬಿಟ್ಟು ನಮಗೆ ಕ್ರಾಸ್ ಬ್ರಿಡ್ಜಸ್ಗಳು ಫಾರ್ಮೇಷನ್ಸ್ ಆಗುತ್ತೆ. ಓಕೆ, ಮಯೋಸಿನ್ ನ ಹೆಡ್ ಅನ್ನುವಂಥದ್ದು ಆಕ್ಟಿನ್ ಫಿಲಮೆಂಟ್ಸ್ ನ ಜೊತೆಗೆ ಪರ್ಪಲ್ ಆಕ್ಟಿನ್ ಫಿಲಮೆಂಟ್ಸ್ ನ ಬರ್ದೀನಿ, ಇದ್ರ ಜೊತೆಗೆ ಅಟ್ಯಾಚ್ ಆಗ್ಬಿಟ್ಟು ಕ್ರಾಸ್ ಬ್ರಿಡ್ಜಸ್ಗಳು ಫಾರ್ಮೇಷನ್ ಆಗುತ್ತೆ ಮಸಲ್ ಕಾಂಟ್ರಾಕ್ಷನ್ ನ ಟೈಮ್ ಅಲ್ಲಿ. ಓಕೆ, ನೆಕ್ಸ್ಟ್ ನಾವು ಟ್ರೋಪೋಮಯೋಸಿನ್ಸ್ ಗಳಿಗೆ ಹೋಗೋಣ. ಟ್ರೋಪೋಮಯೋಸಿನ್ಸ್ ಅನ್ನುವಂಥದ್ದು ಇಲ್ಲಿ ನಮಗೆ ಬ್ರೌನಿಶ್ ಆಗಿ ಕಾಣ್ತಿದ್ಯಲ್ವಾ? ಥ್ರೂಔಟ್ ಇಟ್ಸ್ ಲೆಂತ್, ಎಫ್ ಆಕ್ಟಿನ್ ನ ಥ್ರೂಔಟ್ ಇಟ್ಸ್ ಲೆಂತ್ ಅಲ್ಲ, ಅದ್ರ ಜೊತೆಗೇನೆ ರನ್ ಆಗ್ತಾ ಇರುತ್ತೆ ಟ್ರೋಪೋಮಯೋಸಿನ್ಸ್ಗಳು. ಓಕೆ, ಸೊ ಇದು 2 ಫಿಲಮೆಂಟಸ್ ಪ್ರೋಟೀನ್ಸ್ಗಳು ವಿಚ್ ರನ್ ಕ್ಲೋಸ್ ಟು ಎಫ್ ಆಕ್ಟಿನ್ಸ್ ಥ್ರೂಔಟ್ ಇಟ್ಸ್ ಲೆಂತ್. ಓಕೆನಾ? ಸೊ ಅದೇ ಟ್ರೋಪೋಮಯಾಸಿನ್ಸ್ಗಳು ಅಂತ ಹೇಳ್ಕೊಂಡು ಇಲ್ಲಿ ನಾವು ನೋಡ್ಬೋದು. ಎಫ್ ಆಕ್ಟಿನ್ಸ್ಗಳ ಜೊತೆಗೇನೆ ಥ್ರೂಔಟ್ ಇಟ್ಸ್ ಲೆಂತ್ ಕ್ಲೋಸ್ ಆಗಿ ರನ್ ಆಗ್ತಾ ಇರುತ್ತೆ ಅಂತ ಹೇಳ್ಕೊಂಡು ಟ್ರೋಪೋಮಯಾಸಿನ್. ಓಕೆನಾ? 2 ಫಿಲಮೆಂಟಸ್ ಪ್ರೋಟೀನ್ಸ್ಗಳು. ಓಕೆ, ದೆನ್ ನಮಗೆ ಟ್ರೋಪೋನಿನ್ಸ್ಗಳಿಗೆ ಹೋಗೋಣ. ರೆಗ್ಯುಲೇಟರಿ ಪ್ರೋಟೀನ್ಸ್ಗಳು ಇದರ ಒಂದು 3 ಸಬ್ ಯೂನಿಟ್ಸ್ ಇರುವಂಥ ಒಂದು ಕಾಂಪ್ಲೆಕ್ಸ್ ಆಗಿರುತ್ತೆ. ಆ ಕಾಂಪ್ಲೆಕ್ಸ್ ವಿತ್ 3 ಸಬ್ ಯೂನಿಟ್ ಪ್ರೋಟೀನ್ಸ್ ಲೈಕ್ ಟ್ರೋಪೋನಿನ್ ಟಿ, ಟ್ರೋಪೋನಿನ್ ಐ, ಟ್ರೋಪೋನಿನ್ ಸಿ ಅನ್ನು ನಾವು ನೋಡ್ಬೋದು. ಅದು ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆನ್ ದ ಟ್ರೋಪೋಮಯೋಸಿನ್. ಟ್ರೋಪೋಮಯೋಸಿನ್ ಅಲ್ಲಿ ನಮಗೆ ಇದು ಟ್ರೋಪೋಮಯೋಸಿನ್ ಅಲ್ವಾ? ಈ ಟ್ರೋಪೋಮಯೋಸಿನ್ ಅಲ್ಲಿ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಮಗೆ ಟ್ರೋಪೋನಿನ್ಸ್ಗಳನ್ನು 3 ಕಾಂಪ್ಲೆಕ್ಸ್ 3 ಸಬ್ ಯೂನಿಟ್ಸ್ಗಳಿರುವಂಥ ಕಾಂಪ್ಲೆಕ್ಸ್ಗಳು ರೆಗ್ಯುಲರ್ ಇಂಟರ್ವಲ್ಸ್ಗಳಲ್ಲಿ ನಮಗೆ ಟ್ರೋಪೋಮಯೋಸಿನ್ಸ್ನ ಮೇಲೆ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಇನ್ನು ಈ ಟ್ರೋಪೋನಿನ್ಸ್ಗಳಲ್ಲಿ ಬರುವಂಥ 3 ಸಬ್ ಯೂನಿಟ್ಸ್ಗಳು ಯಾವ್ದು ನೋಡೋಣ. ಓಕೆ, ಸೊ ಅದರಲ್ಲಿ ನಮಗೆ ಟ್ರೋಪೋನಿನ್ ಟಿ ಬರುತ್ತೆ, ಅದು ಟ್ರೋಪೋಮಯೋಸಿನ್ ಜೊತೆಗೆ ಬೈಂಡ್ ಆಗುತ್ತೆ. ಟ್ರೋಪೋನಿನ್ ಐ ಬರುತ್ತೆ ಎಫ್ ಆಕ್ಟಿನ್ ಜೊತೆಗೆ ಬೈಂಡ್ ಆಗಲಿಕ್ಕೆ. ಟ್ರೋಪೋನಿನ್ ಸಿ ಬರುತ್ತೆ ನಮಗೆ ಕ್ಯಾಲ್ಸಿಯಂನ ಜೊತೆಗೆ ಬೈಂಡ್ ಆಗಲಿಕ್ಕೆ. ಓಕೆ, ದೆನ್ ರೆಸ್ಟಿಂಗ್ ಸ್ಟೇಟ್ ಅಲ್ಲಿ ಇದ್ದಾಗ ಒಂದು ಟ್ರೋಪೋನಿನ್ ನ ಸಬ್ ಯೂನಿಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಕ್ಟಿವ್ ಬೈಂಡಿಂಗ್ ಸೈಟ್ಸ್ ಆಫ್ ಮಯೋಸಿನ್ ಆನ್ ದಿ ಆಕ್ಟಿನ್ ಫಿಲಮೆಂಟ್. ಆಕ್ಟಿನ್ ಫಿಲಮೆಂಟ್ ಅಲ್ಲಿರುವಂತ ಆಕ್ಟಿವ್ ಬೈಂಡಿಂಗ್ ಸೈಟ್ಸ್ ಆಫ್ ಮಯೋಸಿನ್ ಅನ್ನ ಮಾಸ್ಕ್ ಮಾಡಿ ಇಟ್ಕೊಂಡಿರುತ್ತೆ, ಕವರ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಆನ್ ದಿ ಆಕ್ಟಿನ್ ಫಿಲಮೆಂಟ್ ಇನ್ ರೆಸ್ಟಿಂಗ್ ಸ್ಟೇಟ್, a subunit of troponin mask the
ಆಕ್ಟಿವ್ ಬೈಂಡಿಂಗ್ ಸೈಟ್ ಆಫ್ ಮಯೋಸಿನ್ ಆನ್ ದಿ ಆಕ್ಟಿನ್ ಫಿಲಮೆಂಟ್. ಓಕೆನಾ? ಸೊ ಆಕ್ಟಿನ್ ಫಿಲಮೆಂಟ್ ಅಲ್ಲಿ ಆಕ್ಟಿವ್ ಸೈಟ್ಸ್ಗಳಿರುತ್ತೆ ಮಯೋಸಿನ್ ಹೆಡ್ನ ಜೊತೆಗೆ ಬೈಂಡ್ ಆಗಲಿಕ್ಕೆ. ಆಕ್ಟಿವ್ ಸೈಟ್ ಆಫ್ ಆಕ್ಟಿನ್ ಫಿಲಮೆಂಟ್ site on the actin filament in which the myosin head binds and forms the cross bridges. ಕ್ರಾಸ್ ಬ್ರಿಡ್ಜಸ್ ಅನ್ನು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ ಅಲ್ವಾ? ಸೊ ಆಕ್ಟಿನ್ ಫಿಲಮೆಂಟ್ಸ್ಗೆ ಮಯೋಸಿನ್ನ ಹೆಡ್ಡಿನ ಜೊತೆಗೆ ಬೈಂಡ್ ಆಗ್ಲಿಕ್ಕೋಸ್ಕರ ಬೈಂಡಿಂಗ್ ಸೈಟ್ಸ್ಗಳಿರುತ್ತೆ. ಬೈಂಡಿಂಗ್ ಸೈಟ್ಸ್ಗಳ ಜೊತೆಗೆ ಮಯೋಸಿನ್ನ ಹೆಡ್ ಆಕ್ಟಿನ್ ಫಿಲಮೆಂಟ್ ಬೈಂಡ್ ಆದಾಗ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಟೈಮಲ್ಲಿ ಅದನ್ನೇ ನಾವು ಕ್ರಾಸ್ ಬ್ರಿಡ್ಜಸ್ ಅಂತ ಕರೆಯುವಂಥದ್ದು. ಓಕೆನಾ? ನೆಕ್ಸ್ಟ್, troponin C binds with calcium and causes conformational change in troponin I, causing ಅನ್ಮಾಸ್ಕಿಂಗ್ ಆಫ್ ಆಕ್ಟಿವ್ ಸೈಟ್ಸ್ಗಳಿಗೆ. ಓಕೆನಾ? ಟ್ರೋಪೋನಿನ್ ಸಿ ಅನ್ನುವಂಥದ್ದು ಕ್ಯಾಲ್ಸಿಯಂನ ಜೊತೆಗೆ ಬೈಂಡ್ ಆಗಿ ಕಾನ್ಫರ್ಮೇಷನಲ್ ಚೇಂಜಸ್ ಆಗುತ್ತೆ ಟ್ರೋಪೋನಿನ್ ಐ ಅಲ್ಲಿ. ಈ ರೀತಿ ಆದಾಗ ಅದಾದ ಪೋರ್ಷನ್ನ ಅನ್ಮಾಸ್ಕ್ ಮಾಡುತ್ತೆ, ಆಕ್ಟಿವ್ ಸೈಟ್ಸ್ಗಳನ್ನ ಏನು ಮಾಡುತ್ತೆ, ಅನ್ಮಾಸ್ಕ್ ಮಾಡುತ್ತೆ. ಅನ್ಮಾಸ್ಕ್ ಮಾಡಿಬಿಟ್ಟು ಬೈಂಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸರಿ. ದೆನ್ ಇನ್ನು ನಾವು ಮಯೋಸಿನ್ ಫಿಲಮೆಂಟಿಗೆ ಹೋಗೋಣ, ಥಿಕ್ ಫಿಲಮೆಂಟಿಗೆ ಹೋಗೋಣ. ಓಕೆ, ಮಯೋಸಿನ್ ಫಿಲಮೆಂಟ್ ಅಲ್ಲೂ ಸಹ ಪಾಲಿಮರೈಸ್ಡ್ ಅಂತ ಪ್ರೋಟೀನ್ಸ್ಗಳು ಇರುತ್ತೆ. ಇದರಲ್ಲಿ ಮೀರೋಮಯೋಸಿನ್ಸ್ಗಳಂತ ನಮಗೆ ಕಾಂಪೋನೆಂಟ್ಸ್ಗಳು ಬರುತ್ತೆ. ಓಕೆ, ಸೊ ಮೆನಿ ಮೋನೋಮರಿಕ್ ಪ್ರೋಟೀನ್ಸ್ ಕಾಲ್ಡ್ ಮೀರೋಮಯೋಸಿನ್ಸ್ ಕಾನ್ಸ್ಟಿಟ್ಯೂಟ್ ಒನ್ ಥಿಕ್ ಫಿಲಮೆಂಟ್ ಆಫ್ ಮಯೋಸಿನ್ ಅಂತ ಹೇಳ್ಕೊಂಡು. ಓಕೆನಾ? ಸೊ ಇದರಲ್ಲಿ ಎಸೆನ್ಷಿಯಲಿ ನಮಗೆ ಹೆಡ್ ಪೋರ್ಷನ್ಸ್ ಇದೆ, ಗ್ಲೋಬ್ಯುಲರ್ ಹೆಡ್ ಪೋರ್ಷನ್ಸ್ ಇದೆಯಲ್ವಾ, ಹೆಡ್ ಪೋರ್ಷನ್ಸ್ ವಿತ್ ಅ ಶಾರ್ಟ್ ಆರ್ಮ್, ಇದನ್ನು ಸೇರಿಕೊಂಡು ನಾವು ಕ್ರಾಸ್ ಆರ್ಮ್ ಅಂತ ಕರೆಯುವಂಥದ್ದು. ಈ ಹೆಡ್ ಇದೆ, ಹೆಡ್ಡಿನ ಜೊತೆಗೆ ನಮಗೆ ಶಾರ್ಟ್ ಆರ್ಮ್ ಬಂದಿದೆಯಲ್ಲ, ಇದರೆಲ್ಲನೂ ಸೇರ್ಕೊಂಡು ನಾವು ಕ್ರಾಸ್ ಆರ್ಮ್ ಅಂತ ಕರೆಯುವಂಥದ್ದು. ಓಕೆ, ಸೊ ಮೀರೋಮಯೋಸಿನ್ ಅಲ್ಲೇನೆ ಈಚ್ ಮೀರೋಮಯೋಸಿನ್ ಮೋನೋಮರ್ ಹ್ಯಾಸ್ 2 types ಆಫ್ ಪೆಪ್ಟೈಡ್ ಚೈನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಲೈಟ್ ಮೀರೋಮಯೋಸಿನ್ ಚೈನ್ಸ್ ಮತ್ತೆ ಹೆವಿ ಮೀರೋಮಯೋಸಿನ್ ಚೈನ್ಸ್ಗಳು. ಲೈಟ್ ಮತ್ತೆ ಹೆವಿ ಮೀರೋಮಯೋಸಿನ್ ಚೈನ್ಸ್ಗಳು LMM ಮತ್ತೆ HMM. ಓಕೆನಾ? ಸೊ ಲೈಟ್ ಮೀರೋಮಯೋಸಿನ್ ಚೈನ್ಸ್ ಮತ್ತೆ ಹೆವಿ ಮೀರೋಮಯೋಸಿನ್ ಚೈನ್ಸ್ಗಳು ಇದರ 2 ಟೈಪ್ಸ್ಗಳಾಗಿ ಬರುತ್ತೆ. ಓಕೆ, 2 types ಆಫ್ ಪೆಪ್ಟೈಡ್ ಚೈನ್ಸ್ಗಳಾಗಿ ಬರುತ್ತೆ. ಓಕೆ, ಸೊ ಇನ್ನು ನಾವು ಪಾರ್ಟ್ಸ್ಗಳನ್ನ ನೋಡೋದಾದ್ರೆ, ಈಚ್ ಮೀರೋಮಯೋಸಿನ್ನ ಪಾರ್ಟ್ಗಳನ್ನ ನಾವು ನೋಡೋದಾದ್ರೆ, ಆ ತಲೆ ಏನಿದೆಯಲ್ಲ, ಗ್ಲೋಬ್ಯುಲರ್ ಹೆಡ್ ಏನಿತ್ತಲ್ವಾ, ಆ ಹೆಡ್ಡಿನ ಜೊತೆಗೆ ಒಂದು ಶಾರ್ಟ್ ಆರ್ಮ್ ಏನಿತ್ತು ಅದನ್ನು ನಾವು HMM ಕಾಂಪೋನೆಂಟ್ ಅಂತ ಕರೆಯೋಣ. ಹೆಡ್ ಮೀರೋಮಯೋಸಿನ್ ಕಾಂಪೋನೆಂಟ್ ಅಂತ ಕರೆಯೋಣ. ಮೀರೋಮಯೋಸಿನ್ ಟೇಲು LMM ಕಾಂಪೋನೆಂಟ್ ಆಗುತ್ತೆ. ಓಕೆ, ಸರಿ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು, ನಮಗೆ ಎಸೆನ್ಷಿಯಲಿ ಗ್ಲೋಬ್ಯುಲರ್ ಹೆಡ್ globular head is an active ATPase enzyme. ಓಕೆನಾ? ಸೊ ಈಸ್ ಅನ್ ಆಕ್ಟಿವ್ ATPase enzyme. ಹಾಗಾಗಿ ATP ಜೊತೆಗೆ ಆಕ್ಟಿನ್ ಫಿಲಮೆಂಟ್ಸ್ಗಳ ಜೊತೆಗೆ ಬೈಂಡ್ ಆಗ್ಲಿಕ್ಕೋಸ್ಕರ ನಮಗೆ ಗ್ಲೋಬ್ಯುಲರ್ ಹೆಡ್ ಅಲ್ಲಿ ಸೈಟ್ಸ್ಗಳಿರುತ್ತೆ. ಓಕೆನಾ? ಸೊ ಆಕ್ಟಿವ್ ಬೈಂಡಿಂಗ್ ಸೈಟ್ಸ್ ಫಾರ್ ATP ಆ್ಯಂಡ್ ಆಕ್ಟಿನ್ ಫಿಲಮೆಂಟ್ಸ್ಗಳು, ಆಕ್ಟಿವ್ ಸೈಟ್ಸ್ ಫಾರ್ ಆಕ್ಟಿನ್ಸ್ ಆಲ್ಸೋ. ಓಕೆನಾ? ಸೊ ನಮ್ಮ ಗ್ಲೋಬ್ಯುಲರ್ ಹೆಡ್ ಅಲ್ಲಿ ಏನಿರುತ್ತೆ, ನಮ್ಮ ಬೈಂಡಿಂಗ್ ಸೈಟ್ಸ್ಗಳಿರುತ್ತೆ ATP ಯ ಜೊತೆಗೆ ಮತ್ತೆ ಆಕ್ಟಿನ್ ಫಿಲಮೆಂಟ್ಸ್ಗಳ ಜೊತೆಗೆ ಬೈಂಡ್ ಆಗ್ಲಿಕ್ಕೋಸ್ಕರ. ಓಕೆ, ಸೊ ಅದೊಂದು ಆಕ್ಟಿವ್ ATPase ಎಂಜೈಮ್ ಆಗಿರುತ್ತೆ. ಇಟ್ ಹ್ಯಾಸ್ ಬೈಂಡಿಂಗ್ ಸೈಟ್ಸ್ ಫಾರ್ ATP ಮತ್ತೆ ಆಕ್ಟಿನ್ ಫಿಲಮೆಂಟ್ಸ್ಗಳು. ಗ್ಲೋಬ್ಯುಲರ್ ಹೆಡ್ ಮತ್ತೆ ಶಾರ್ಟ್ ಆರ್ಮ್ ಟುಗೆದರ್ ಫಾರ್ಮ್ಸ್ ದ ಕ್ರಾಸ್ ಆರ್ಮ್. ಓಕೆನಾ? ಸರಿ, ನಾವು ಕ್ರಾಸ್ ಆರ್ಮ್ ಅನ್ನು ನೋಡ್ಬೋದು. ನಮಗೆ ಇಲ್ಲಿ ಗ್ಲೋಬ್ಯುಲರ್ ಹೆಡ್ ಇದೆ, ಈ ಹೆಡ್ಡಿನ ಜೊತೆಗೆ ಈ ಶಾರ್ಟ್ ಆರ್ಮ್ ಏನಿದೆಯಲ್ಲ, ಈ ಶಾರ್ಟ್ ಆರ್ಮ್ ಅನ್ನ ಸೇರ್ಕೊಂಡು ನಾವು ಕ್ರಾಸ್ ಆರ್ಮ್ ಅಂತ ಕರೆಯುವಂಥದ್ದು. ಓಕೆನಾ? ಸೊ ಅಲ್ಲೇ ನಾವು ನೋಡ್ಬೋದು ಆಕ್ಟಿನ್ ಬೈಂಡಿಂಗ್ ಸೈಟ್ಸ್ಗಳಿದೆ, ATP ಬೈಂಡಿಂಗ್ ಸೈಟ್ಸ್ಗಳು ಸಹ ಇದೆ. ಆಕ್ಟಿನ್ ಫಿಲಮೆಂಟ್ಸ್ಗಳಲ್ಲೂ ಸಹ ಮಯೋಸಿನ್ ಹೆಡ್ನ ಜೊತೆಗೆ ಬೈಂಡ್ ಆಗ್ಲಿಕ್ಕೆ ನಮಗೆ ಸೈಟ್ಸ್ಗಳಿತ್ತು. ಮಯೋಸಿನ್ ಹೆಡ್ ಅಲ್ಲೂ ಸಹ ಆಕ್ಟಿನ್ ಫಿಲಮೆಂಟ್ಸ್ಗಳ ಜೊತೆಗೆ ಬೈಂಡ್ ಆಗ್ಲಿಕ್ಕೆ ಸಹ ಸೈಟ್ಸ್ಗಳಿದೆ. ಓಕೆ, ಕ್ರಾಸ್ ಆರ್ಮ್ಸ್ ಫಾರ್ಮ್ ಕ್ರಾಸ್ ಬ್ರಿಡ್ಜಸ್ ಡ್ಯೂರಿಂಗ್ ಮಸಲ್ ಕಾಂಟ್ರಾಕ್ಷನ್ ಅಲ್ಲಿ ಮಯೋಸಿನ್ನ ಹೆಡ್ ಬಂದು ಆಕ್ಟಿನ್ ಫಿಲಮೆಂಟ್ಸ್ಗಳ ಜೊತೆಗೆ ಬೈಂಡ್ ಆಗಿ ನಮಗೆ ಕ್ರಾಸ್ ಬ್ರಿಡ್ಜಸ್ಗಳು ಫಾರ್ಮೇಷನ್ಸ್ ಆಗುತ್ತೆ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ ಮಸಲ್ ಕಾಂಟ್ರಾಕ್ಷನ್ ಟೈಮಲ್ಲಿ. ಓಕೆನಾ? ಸರಿ. ಸೊ ಇನ್ನು ನಾವು ಮಯೋಸಿನ್ ಫಿಲಮೆಂಟಿನ ಪಾಲಿಮರೈಸ್ಡ್ ಸ್ಟ್ರಕ್ಚರ್ನ ನಾವು ನೋಡೋಣ. ಇಲ್ಲಿ ನಾವು ಒಬ್ಸರ್ವ್ ಮಾಡ್ಬೋದು, ನಮಗೆ ಫಿಲಮೆಂಟಸ್ ಮೀರೋಮಯೋಸಿನ್ ಮಾಲಿಕ್ಯೂಲ್ಸ್ ಅಸೆಂಬಲ್ ಟು ಫಾರ್ಮ್ ಮಯೋಸಿನ್ ಫಿಲಮೆಂಟ್. ಓಕೆನಾ? ಮೀರೋಮಯೋಸಿನ್ಸ್ಗಳು ಜೊತೆಗೆ ಸೇರಿಕೊಂಡು ಮಯೋಸಿನ್ ಫಿಲಮೆಂಟ್ಗಳಾಗುತ್ತೆ. ಇಲ್ಲಿ ನಮಗೆ ಮೀರೋಮಯೋಸಿನ್ನ ಫಿಲಮೆಂಟಲ್ಲಿ ಎಸೆನ್ಷಿಯಲಿ ಆ ಹೆಡ್ ಪೋರ್ಷನ್ಸ್ ಅನ್ನುವಂಥದ್ದು ಹೊರಗಡೆಗೆ ಬಂದು ಕೂತ್ಕೊಂಡು ಇಲ್ಲಿ ನಮಗೆ ಕಾಣ್ತಾ ಇದೆಯಲ್ಲ ಹೆಡ್ ಪೋರ್ಷನ್ಸ್ಗಳು ಎಸೆನ್ಷಿಯಲಿ. ಸೊ ಅದೇ ರೀತಿ ಫಿಲಮೆಂಟಸ್ ಪಾರ್ಟ್ ಆಫ್ ಮಯೋಸಿನ್ ಅನ್ನುವಂಥದ್ದು ಟೇಲ್ಗಳಿಂದ ಬಂದಿದೆ. ಈ ಫಿಲಮೆಂಟಸ್ ಪಾರ್ಟ್ಗಳೇನಿದೆಯಲ್ಲ, ಈ ಫಿಲಮೆಂಟಸ್ ಪಾರ್ಟ್ಗಳೆಲ್ಲ ಫಿಲಮೆಂಟಸ್ ಪಾರ್ಟ್ಗಳೆಲ್ಲ ಮೀರೋಮಯೋಸಿನ್ ಟೈಲಿಂದ ಬಂದಿರುವಂಥದ್ದು. ಇನ್ನು ಗ್ಲೋಬ್ಯುಲರ್ ಹೆಡ್ ಮತ್ತು ಶಾರ್ಟ್ ಆರ್ಮ್ ಏನಿದೆಯಲ್ಲ, ಸೊ ಅದು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ರಾಸ್ ಆರ್ಮ್ಸ್ಗಳು ಅಂತ ನಾವು ಕರೆಯುವಂಥದ್ದು. ಗ್ಲೋಬ್ಯುಲರ್ ಹೆಡ್ ಮತ್ತು ಶಾರ್ಟ್ ಆರ್ಮನ್ನು ಕ್ರಾಸ್ ಆರ್ಮ್ಸ್ಗಳು ಅಂತ ಕರಿತೀವಿ. ಅದು ಹೊರಗಡೆ ಬಂದು ಹಿಂಗೆ ರೀತಿ ನಮಗೆ ನೋಡ್ತಾ ಸಿಗ್ತಾ ಇದೆ. ಇನ್ನು ನಾವು ಫಿಲಮೆಂಟ್ಸ್ಗಳು ಏನಿದೆಯಲ್ಲ, ಆ ಫಿಲಮೆಂಟ್ಸ್ಗಳು
ಲೈಕ್ ಫಿಲಮೆಂಟಸ್ ಪೋರ್ಷನ್ಸ್ ಎಲ್ಲ ಏನಿದೆಯಲ್ಲ ಇದೆಲ್ಲ ಮಿರೋಮಯಸಿನ್ ಟೇಲ್ಸ್ಗಳಾಗಿರುತ್ತೆ. ಓಕೆ, ನೆಕ್ಸ್ಟ್ ನ್ಯೂಮರಸ್ ಮಿರೋಮಯಸಿನ್ ಮೋನೋಮರ್ಸ್ ಅಸೆಂಬಲ್ ಜೊತೆಗೆ ಸೇರ್ಕೊಳುತ್ತೆ, ಫಾರ್ಮ್ ಆಗುತ್ತೆ, ಪಾಲಿಮರೈಸ್ಡ್ ಮಯೋಸಿನ್ ಫಿಲಮೆಂಟ್ ಆಗುತ್ತೆ. ಓಕೆ, ಈ ಮಿರೋಮಯೋಸಿನ್ಗಳದು ಹಲವಾರು ನಂಬರ್ಗಳಲ್ಲಿ ಸೇರಿಕೊಂಡು ಇಲ್ಲಿ ನಮಗೆ ಜಾಯ್ನ್ ಆಗಿ ಕುತ್ಕೊಂಡಿದೆಯಲ್ವಾ ಮಯೋಸಿನ್ ಫಿಲಮೆಂಟ್ಗಳಾಗಿ. ಓಕೆ, ಸರಿ. ಸೊ ಫಿಲಮೆಂಟಸ್ ಪಾರ್ಟ್ ಆಫ್ ಮಯೋಸಿನ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಮಿರೋಮಯೋಸಿನ್ ಟೇಲ್ಸ್ಗಳಿಂದ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ನಮ್ಮ ಕ್ರಾಸ್ ಆರ್ಮ್ ಅನ್ನುವಂಥದ್ದು ಒಂದು ಸ್ವಲ್ಪ ಹೊರಗಡೆಗೆ ಬಂದು ಇಲ್ಲಿ ನಿಂತ್ಕೊಂಡಿದೆ ಕ್ರಾಸ್ ಆರ್ಮ್ಗಳು. ಓಕೆ, ಸೊ HMM ಕಾಂಪೋನೆಂಟ್ ಹೆವಿ ಮಿರೋಮಯೋಸಿನ್ ಚೈನ್ಸ್ಗಳು, ಅದರಲ್ಲಿ ಹೆಡ್ ಮತ್ತು ಶಾರ್ಟ್ ಆರ್ಮ್ ಇರುತ್ತೆ. ಅದು ಹೊರಗಡೆಗೆ ಪ್ರೊಜೆಕ್ಟ್ಸ್ ಔಟ್ವರ್ಡ್ಸ್ ಅಟ್ ರೆಗ್ಯುಲರ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಫ್ರಮ್ ಈಚ್ ಅದರ್. ಎರಡು ಹೊರಗಡೆಗೆ ಬಂದ್ಬಿಟ್ಟು ಅದ್ರ ಜೊತೆ ಬೇರೆ ಬೇರೆ ಒಂದು ಆ್ಯಂಗಲ್ ಅಲ್ಲಿ ಅದನ್ನು ಎರಡನ್ನು ಸಹ ಫೇಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ರೊಜೆಕ್ಟ್ಸ್ ಔಟ್ವರ್ಡ್ಸ್ ಅಟ್ ಅನ್ ಆಂಗಲ್ ಫ್ರಮ್ ಈಚ್ ಅದರ್ ಅಂತ ಹೇಳ್ಕೊಂಡು. ಓಕೆ, ಫ್ರಮ್ ದ ಸರ್ಫೇಸ್ ಆಫ್ ದ ಪಾಲಿಮರೈಸ್ಡ್ ಮಯೋಸಿನ್ ಫಿಲಮೆಂಟ್ಸ್ಗಳು ನಾವಾಗೊಂದು ಹಗ್ಗವನ್ನು ಬಿಗಿಯಾಗಿ ನಾವು ಮಾಡಿದಾಗ ಹಗ್ಗದಲ್ಲಿ ನಾವು ನೋಡ್ಬೋದು ಆ ರೋಪಿನ ಫಿಲಮೆಂಟ್ಗಳ ಮೇಲೆ ದಾರಗಳು ಹಿಂಗೆ ಎದ್ದೆತ್ಕೊಂಡು ಕೂತ್ಕೊಂಡಿರುತ್ತಲ್ವಾ. ಸೊ ಅದೇ ರೀತಿ ಪ್ರೊಜೆಕ್ಟ್ಸ್ ಔಟ್ವರ್ಡ್ಸ್ ಕ್ರಾಸ್ ಆರ್ಮ್ಗಳು HMM ಇರುವಂಥ ಕ್ರಾಸ್ ಆರ್ಮ್ಗಳು HMMಗಳು, ಅದಾയത് ಹೆವಿ ಮಿರೋಮಯೋಸಿನ್ ಚೈನ್ಗಳಿಂದ ಆದಂತಹ ನಮ್ಮ ಕ್ರಾಸ್ ಆರ್ಮ್ಗಳೇನಿದೆಯಲ್ಲ ಹೆಡ್ಡು ಮತ್ತು ಶಾರ್ಟ್ ಆರ್ಮ್ಗಳು, ಅದು ಹಗ್ಗದಲ್ಲಿ ದಾರಗಳು ಎದ್ದು ಬಂದಿರೋ ರೀತಿಯಲ್ಲೇನೆ ಪ್ರೊಜೆಕ್ಟ್ಸ್ ಔಟ್ವರ್ಡ್ಸ್ ಎಸೆನ್ಷಿಯಲಿ. ಮತ್ತು ಆ ದಾರದಲ್ಲಿರುವಂಥ ಫಿಲಮೆಂಟ್ಸ್ಗಳೆಲ್ಲ ಮಿರೋಮಯೋಸಿನ್ ಟೇಲ್ಸ್ಗಳ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ. ಟೇಲ್ಸ್ಗಳು ಆ ಫಿಲಮೆಂಟ್ಸ್ಗಳ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಇನ್ನು ನೆಕ್ಸ್ಟು ಮೋಟ್ರ್ ಯೂನಿಟ್ಗೆ ಹೋಗೋಣ. ಮೋಟ್ರ್ ಯೂನಿಟ್ ಅಂತ ಹೇಳಿದ್ರೆ ಅಲ್ಲಿ ಮೋಟರ್ ನ್ಯೂರಾನ್ ಬರುತ್ತೆ ಮತ್ತು ಮಸಲ್ ಫೈಬರ್ಸ್ಗಳು ಬರುತ್ತೆ. ಮೋಟ್ರ್ ನ್ಯೂರಾನು ಮತ್ತು ಮಸಲ್ ಫೈಬರ್ಸ್ಗಳು ಕನೆಕ್ಟ್ ಆಗಿರುತ್ತೆ ಆ್ಯಂಡ್ ಇಟ್ ಫಾರ್ಮ್ಸ್ ಅ ಮೋಟರ್ ಯೂನಿಟ್. ಓಕೆನಾ, ಒಂದು ಸಿಂಗಲ್ ಮಸಲ್ ಅಲ್ಲೇನೆ ಹಲವಾರು ಮೋಟರ್ ಯೂನಿಟ್ಸ್ಗಳು ಪ್ರೆಸೆಂಟ್ ಆಗಿರಬಹುದು. ಆ ಸಿಂಗಲ್ ಮಸಲ್ ಹ್ಯಾಸ್ ನ್ಯೂಮರಸ್ ಮೋಟರ್ ಯೂನಿಟ್ಸ್ಗಳು. ಓಕೆನಾ, ಸೊ ಹಾಗಾಗೇನೆ ನಾವು ಫೋರ್ಸ್ ಜನರೇಟ್ ಆಗುತ್ತಲ್ಲ ನಮ್ಮ ಮಸಲ್ಸ್ ಕಾಂಟ್ರಾಕ್ಟ್ ಆಗಿಬಿಟ್ಟು ಅದು ಡಿಪೆಂಡ್ ಆಗುವಂಥದ್ದು ಎಷ್ಟು ಮೋಟರ್ ಯೂನಿಟ್ಗಳು ಪ್ರೆಸೆಂಟ್ ಇದೆ ಅನ್ನೋ ಬೇಸಿಸ್ ಅಲ್ಲಿ. ಓಕೆನಾ, ಫೋರ್ಸ್ ಜನರೇಟೆಡ್ ಡ್ಯೂರಿಂಗ್ ಮಸಲ್ ಕಾಂಟ್ರಾಕ್ಟ್ ಆದಾಗ ಜನರೇಟ್ ಆಗುವಂಥ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಮೋಟರ್ ಯೂನಿಟ್ಸ್. ಓಕೆನಾ, ಸೊ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಮೋಟರ್ ಯೂನಿಟ್ಸ್ ದಟ್ ಕಾಂಟ್ರಾಕ್ಟ್ ಇನ್ ಅ ಮಸಲ್ಸ್. ಓಕೆನಾ, ಸೊ ಅದರ ಅರ್ಥ ಏನು, ಬೇಸಿಕಲಿ ಮಸಲಿಂದ ನಾವು ಜನರೇಟ್ ಆಗುವಂಥ ಫೋರ್ಸ್ ಏನಿದೆಯಲ್ಲ, ಮಸಲ್ ಕಾಂಟ್ರಾಕ್ಷನ್ ಅಲ್ಲಿ ಜನರೇಟ್ ಆಗೋ ಫೋರ್ಸ್ ಏನಿದೆಯಲ್ಲ, ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಡಿಪೆಂಡ್ಸ್ ಹೆಂಗೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ನಂಬರ್ ಆಫ್ ಮೋಟರ್ ಯೂನಿಟ್ಸ್ನ ಬೇಸಲ್ಲಿ. ಒಂದು ಮಸಲ್ ಕಾಂಟ್ರಾಕ್ಟ್ ಆಗಬೇಕಾದ್ರೆ ಇರುವಂಥ ನಂಬರ್ ಆಫ್ ಮೋಟರ್ ಯೂನಿಟ್ಸ್ ಅಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ ನಮ್ಮ ಮಸಲ್ ಕಾಂಟ್ರಾಕ್ಷನ್ ಜನರೇಟ್ ಆಗೋ ಫೋರ್ಸ್ ಅನ್ನುವಂಥದ್ದು. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಗೆ ಹೋಗೋಣ. ಓಕೆನಾ, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ನ್ಯೂರೋ ಮಸಲ್. ಓಕೆನಾ, ಸರಿ. ದ ಜಂಕ್ಷನ್ ಬಿಟ್ವೀನ್ ಮೋಟರ್ ನ್ಯೂರಾನ್ನ ಜೊತೆಗೆ ಮತ್ತೆ ಸಾರ್ಕೋಲೆಮಾ ಆಫ್ ದ ಮಸಲ್ ಫೈಬರ್ಸ್ಗೆ ಇರುವಂಥ ಜಂಕ್ಷನ್ ಅನ್ನೇ ನಾವು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಕರೆಯುವಂಥದ್ದು ಅಥವಾ ಮೋಟರ್ ಎಂಡ್ ಪ್ಲೇಟ್ ಅಂತ ಕರೆಯುವಂಥದ್ದು. ಓಕೆನಾ, ಸರಿ. ಸೊ ಈ ಮೋಟರ್ ನ್ಯೂರಾನ್ ಅನ್ನುವಂಥದ್ದು ಅಸಿಟೈಲ್ ಕೋಲೈನ್ ಅನ್ನು ರಿಲೀಸ್ ಮಾಡುತ್ತೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಲ್ಲಿ. ಈ ಅಸಿಟೈಲ್ ಕೋಲೈನ್ ಅನ್ನೋದಕ್ಕೆ ರಿಸೆಪ್ಟರ್ಸ್ಗಳಿರುತ್ತೆ. ಸಾರ್ಕೋಲೆಮಾದಲ್ಲಿ ಅಸಿಟೈಲ್ ಕೋಲೈನ್ಗೆ ರಿಸೆಪ್ಟರ್ಸ್ಗಳಿರುತ್ತೆ. ಮೋಟರ್ ನ್ಯೂರಾನ್ ಅನ್ನುವಂಥದ್ದು ಅಸಿಟೈಲ್ ಕೋಲೈನ್ ಅನ್ನು ರಿಲೀಸ್ ಮಾಡಿದ್ರೆ ಆ ಅಸಿಟೈಲ್ ಕೋಲನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೋಸ್ಕರ ರಿಸೆಪ್ಟರ್ಸ್ಗಳಿರುತ್ತೆ ನಮ್ಮ ಸಾರ್ಕೋಲೆಮಾದಲ್ಲಿ. ಸಾರ್ಕೋಲೆಮಾ ಹ್ಯಾಸ್ ಅಸಿಟೈಲ್ ಕೋಲೈನ್ ರಿಸೆಪ್ಟರ್ಸ್. ಓಕೆನಾ, ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಹೇಳ್ಕೊಂಡು ಆಕ್ಟಿನ್ ಫಿಲಮೆಂಟ್ಸ್ಗಳು, ಥಿನ್ ಫಿಲಮೆಂಟ್ಸ್ಗಳು ಅಂತ ಆಕ್ಟಿನ್ ಫಿಲಮೆಂಟ್ಸ್ಗಳನ್ನ ನೋಡಿದ್ವಿ. ಆಕ್ಟಿನ್ ಫಿಲಮೆಂಟ್ಸ್ಗಳಲ್ಲಿ ನಮಗೆ 3 ಕಾಂಪೋನೆಂಟ್ಸ್ಗಳು ನಮಗೆ ಸಿಕ್ತು. ಒಂದು ಎಫ್ ಆಕ್ಟಿನ್ಗಳು ಮತ್ತು ಟ್ರೋಪೋಮಯಾಸಿನ್ಗಳು, ಟ್ರೋಪೋನಿನ್ಗಳು ಸಿಕ್ತು. ಮತ್ತು ಆ ಟ್ರೋಪೋನಿನ್ಗಳಲ್ಲಿ ಅದೊಂದು ಕಾಂಪ್ಲೆಕ್ಸ್ 3 ಸಬ್ ಯೂನಿಟ್ಗಳಿರುತ್ತೆ. ಟ್ರೋಪೋನಿನ್ ಟಿ, ಟ್ರೋಪೋನಿನ್ ಐ ಮತ್ತು ಟ್ರೋಪೋನಿನ್ ಸಿ ಅಂತ ಹೇಳ್ಕೊಂಡು, ಅದೇ ರೀತಿ ಮಯೋಸಿನ್ ಫಿಲಮೆಂಟ್ ಅನ್ನುವಂಥದ್ದು ನಮಗೆ ಮಿರೋಮಯೋಸಿನ್ಗಳಿಂದ ಆಗಿರುತ್ತೆ ಅನ್ನೋದು ಗೊತ್ತಾಯಿತು. ಅದರಲ್ಲಿ ನಮಗೆ ಹೆವಿ ಮಿರೋಮಯೋಸಿನ್ಸು, ಲೈಟ್ ಮಿರೋಮಯೋಸಿನ್ಸ್ಗಳು ಬರುತ್ತೆ. ಹೆವಿ ಮಿರೋಮಯೋಸಿನ್ಸ್ ಅನ್ನುವಂಥದ್ದು ಆ ಕ್ರಾಸ್ ಆರ್ಮನ್ನು ಫಾರ್ಮೇಷನ್ ಮಾಡುತ್ತಲ್ಲ, ಗ್ಲೋಬ್ಯುಲರ್ ಹೆಡ್ ಜೊತೆಗೆ ಒಂದು ಶಾರ್ಟ್ ಆರ್ಮ್ ಸೇರ್ಕೊಂಡು ಕ್ರಾಸ್ ಆರ್ಮ್ಗಳಲ್ಲಿರುತ್ತೆ. ಹೆವಿ ಮಿರೋಮಯೋಸಿನ್ ಅನ್ನುವಂಥದ್ದು ಆ ಮಿರೋಮಯೋಸಿನ್ ಟೇಲ್ಗಳಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಇದೆಲ್ಲ ಸೇರ್ಕೊಂಡು ಮಯೋಸಿನ್ ಫಿಲಮೆಂಟ್ಗಳಾಗುತ್ತೆ. ಈ ಮಿರೋಮಯೋಸಿನ್ಗಳು ಸೇರ್ಕೊಂಡು ಮಯೋಸಿನ್ ಫಿಲಮೆಂಟ್ಗಳಾಗುತ್ತೆ. ಅದೇ ರೀತಿ ಮೋಟ್ರ್ ಯೂನಿಟ್ ಅನ್ನು ನೋಡಿದ್ವಿ. ನಮ್ಮ ಮೋಟ್ರ್ ನ್ಯೂರಾನು
ಮತ್ತು ಮಸಲ್ ಫೈಬರ್ಸನ್ನು ಸೇರಿಕೊಂಡು ನಾವು ಮೋಟರ್ ಯೂನಿಟನ್ನು ನೋಡಿದ್ವಿ. ಅದೇ ರೀತಿ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ಸ್ಗಳನ್ನ ನೋಡಿದ್ವಿ. ಆ ನ್ಯೂರೋನು ಮತ್ತು ಸಾರ್ಕೊಲಮ್ಮ ಇರುವಂಥ ಜಂಕ್ಷನ್ಗಳನ್ನ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ಗಳನ್ನ ನೋಡಿದ್ವಿ. ಇವತ್ತಿನ ನಮ್ಮ ಟಾಪಿಕ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಡೈಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡಲಿಕ್ಕೆ ಉಪಯೋಗಿಸುವಂಥ ಸ್ಲೈಡ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ. ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಥ್ಯಾಂಕ್ ಯು.